ಸೋಮೇಶ್ವರ. ಅರ್ಥ ಆಗಲಿಲ್ಲ ನಿಮಗ? ಗಗನದಲ್ಲಿ ತಾರೆಗಳು ಅನಂತ ಮಿರ್ದಡುಂ. ಆಕಾಶದೊಳಗ ನಕ್ಷತ್ರಗಳು ಮೊಗಲಿಗೆ, ನಕ್ಷತ್ರ ಅಂದ್ರೆ ಚಿಕ್ಕಿ ಅಂತಿಲ್ಲ, ಚಿಕ್ಕಿ. ಗಗನದಲ್ಲಿ ತಾರೆಗಳು ಅನಂತ ಮಿರ್ದಡುಂ. ಚಂದ್ರಾಮ ಇದ್ದಿದ್ದಿಲ್ಲ, ಅಮಾಸಿ ಇತ್ತು ಅಂತಂದ್ರೆ ಚಂದ್ರಮನಿಲ್ಲದೆ ಶೋಭಿಸದೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಆಗ ಆದಯ್ಯನವರಿಗೆ ಎತ್ತರಾಗದ, ನನ್ನ ಹೆಂಡತಿ ಹೇಳುವ ಮಾತು ಸತ್ಯ ಅದ, ನನ್ನ ಅಪ್ಪಗೆ ಕೇಳಬೇಕಂತ ಗುರುಗಳಂತಲ್ಲಿ ಹೋಗ್ಯಾರ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಯಾರ, ಗುರುಗಳ ಆಶೀರ್ವಾದ ಮಾಡ್ಯಾರ. ಏನಂತ? ಶಿವ ನಿಮಗೆ ಕೊಡ್ತಾನೆ ಹೋರಿ. ಎಷ್ಟು ಚಂದದ ಇದು. ಅವರು ಶಿವ ನಿಮಗೆ ಕೊಡ್ತಾನೆ ಹೋರಿ ಅಂದ್ರು. ಈಗ ಹಂಗಿಲ್ಲ, ದವಾಖಾನೆ ಡಾಕ್ಟರ್ ಕೊಡ್ತಾನೆ ಹೋರಿ ಅನ್ನಂಗಾಗ್ಯದ. ರೊಕ್ಕ ಇದ್ದರು ದವಾಖಾನಿಗೆ ಹೋಗ್ತಾರ, ಇಲ್ದವರು ಎಲ್ಲಿಗೆ ಹೋಗ್ಬೇಕು? ಹಾಗೆ ಏನಾಗದ ಇಲ್ಲಿ ವಿಚಿತ್ರವಾದ ಲೀಲೆ ಅಂತ ಕೇಳಿದ್ರೆ, ಗಂಡ ಹೆಂಡತಿ ಬಂದಾರ, ಶರಣ ದಂಪತಿಗಳು ಬಂದಾರ, ಮನ್ಯಾಗ ಸ್ನಾನ ಮಾಡ್ಯಾರ, ದೇವ್ರ ಪೂಜೆ ಮಾಡ್ಯಾರ, ಧೂಪ ದೀಪ ಬೆಳಗ್ಯಾರ. ಮನ್ಯಾಗ ಯಾವಾಗಲೂ ದೀಪ ಹಚ್ಕೊಂತಿರ್ಬೇಕು. ನಿಮಗೊಂದು ಮಾತು ಹೇಳ್ತೀನಿ ಭಾಳ ಚಂದ. ಕರ್ಪೂರ ಮನ್ಯಾಗ ಯಾವಾಗಲೂ ಇರಬೇಕು. ನಿಮ್ಮ ಮನ್ಯಾಗ ಏನು ಕಿರಿಕಿರಿ ಅದ, ಕಾಡೋದದ, ಏನ್ರ ಅಂಥದ್ದು ಇಂಥದ್ದು ಆಗ್ಯದಂದ್ರೆ ಮನೆಯೊಳಗ ಕರ್ಪೂರದ ಡಬ್ಬಿ ಇಟ್ಟರೆ ಸಾಕು, ಅರ್ಧ ನಾಶ ಮಾಡ್ತದೆ ಕರ್ಪೂರ ಡಬ್ಬಿ. ಇನ್ನು ಹಚ್ಚಿ ಶಿವನಿಗೆ ಬೆಳಗದ್ರ ಇನ್ನೆಷ್ಟು ಮಾಡ್ತಿರ್ಬೇಕದು. ಅದಕ್ಕೆ ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು. ಧರ್ಮವನ್ನ ಬೆಳಗುವ ಜ್ಯೋತಿ ಕರ್ಪೂರ ಅಂತ ಹೇಳ್ತದೆ. ನಿನ್ನೆ ದಿವಸ ಯಾವ ಶಿವಜೇಶ್ವರ ದೇವಸ್ಥಾನದ ಆದಾಗ ನಮ್ಮ ಪೂಜಾರಿಯವ್ರ ಹೆಸರು ಏನದನು ಬರ್ಕೋಬೇಕಾಗ, ನಮ್ಮ ನಾಗರ ಪೂಜಾರಿ ಅವ್ರಂತಾರ, ಅಪ್ಪರ ನಮ್ಮ ಮರ್ತೀರಿ, ಅವಾಗೆಲ್ಲ ಸೇವೆ ಮಾಡೀವಿ, ಮತ್ತೆ ನಿಮ್ಮ ಜೋಡಿ ಓಡಾಡೀವಿ ಅಂತಾರ. ಖರೆ ಆದ್ರೆ ಮರಿತದ ಮನುಷ್ಯ. ಇದು ಮರಿವಿನ ಜನ್ಮದ